ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಮಾಧ್ಯಮ ಮಿತ್ರರಿಗೆ ಮತ್ತು ಕಲಾವಿದರಿಗೆ, ತಂತ್ರಜ್ಞರಿಗೆ ಹಾಗೂ ನಿರ್ಮಾಪಕರು, ನಿರ್ದೇಶಕರು ಆದಂಥ ನನ್ನ ಗುರುಗಳಾದ ಸಾಯಿ ಪ್ರಕಾಶ್ ಸರ್ ಅವರಿಗೆ ಮತ್ತು ಈ ಕಾರ್ಯಕ್ರಮವನ್ನು ಅದ್ಭುತವಾಗಿ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ನಾಗೇಂದ್ರ ಸರ್ ಅವರಿಗೆ ಎಲ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ವಿಶೇಷವಾಗಿ ಈ ಹಾಡನ್ನ ನೋಡಿದಾಗ ನನಗೆ ನೆನಪಾದಂಥದ್ದು ಮತ್ತೆ ನನ್ನ ಗಮನಕ್ಕೆ ಬಂದಂಥ ವಿಚಾರ, ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇರ್ತಕ್ಕಂಥ ಸಿನಿಮಾಗೂ ಇವತ್ತಿನ ಈ ಹಾಡಿನ ಸನ್ನಿವೇಶವನ್ನು ನೋಡಿದಾಗ ಈ ಅದ್ಭುತವಾಗಿ ಈ ಹಾಡುಗಳ ಸಾಲುಗಳನ್ನು ಬರೆದಿರ್ತಕ್ಕಂಥ ನಮ್ಮ ಸನ್ಮಿತ್ರರಾದ ನಾಗೇಂದ್ರ ಪ್ರಸಾದ್ ಅವರಿಗೂ ಮತ್ತು ಸಾಯಿ ಪ್ರಕಾಶ್ ಸರ್ ಅವರಿಗೂ ಮೊದಲನೇದಾಗಿ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ಕೋವಿಡ್ ಸಮಯದಲ್ಲಿ ಏನೇನು ಅನಾಹುತಗಳಾಯಿತು ಇಡೀ ಪ್ರಪಂಚದಲ್ಲಿ, ಬರೀ ನಮ್ಮ ಭಾರತ ದೇಶಕ್ಕೆ ಮಾತ್ರವಲ್ಲದೆ ಇಡೀ ಪ್ರಪಂಚದಲ್ಲಿ ಆದಂಥ ಸಾವು ನೋವುಗಳು ಮತ್ತೆ ಹಸಿವು, ಕಷ್ಟ, ಅವ್ರು ಮಾಡ್ತಾ ಇರ್ತಕ್ಕಂಥ ವ್ಯವಹಾರ ಲಾಸ್ ಆಗಿ ಎಷ್ಟೆಷ್ಟು ಇವತ್ತು ಆತ್ಮಾಹುತಿ ಮತ್ತೆ ಆತ್ಮಹತ್ಯೆ ಮಾಡಿಕೊಳ್ಳತಕ್ಕಂಥ ಒಂದೇ ದಾರಿ ಅಂತ ಹೇಳಿ ಎಷ್ಟೋ ಜನ ಒಂದು ಪ್ರಪಂಚದಾದ್ಯಂತ ಕಾಯಿಲೆ ಬಂದು ಸುಮಾರು ಕೋಟ್ಯಾಂತರ ಜನ ನರಳಾಡಿದ್ರು, ಲಕ್ಷಾಂತರ ಜನ ಅದರಲ್ಲಿ ಬದುಕನ್ನ ಕಳ್ಕೊಂಡ್ರು. ಕೆಲವರು ಅದರಿಂದ ಸಾವಿನಿಂದ ಗೆದ್ದು ಬಂದು ಹೊರಗೆ ಬಂದು ಈ ಸಮಯದಲ್ಲಿ ಆದಂತ ವ್ಯಾವಹಾರಿಕವಾಗಿ ಆರ್ಥಿಕವಾಗಿ ಆದಂತ ನಷ್ಟಕ್ಕೆ ಆತ್ಮಹತ್ಯೆ ಮಾಡಿಕೊಂಡವರು ಬಹಳಷ್ಟು ಜನ ನಮ್ಮ ಕಣ್ಣು ಮುಂದೆ ಉದಾಹರಣೆಗಳಿದೆ. ಕಷ್ಟಕ್ಕೆ ಆತ್ಮಹತ್ಯೆ ಒಂದೇ ಪರಿಹಾರ ಅಲ್ಲ. ಹಠ ಹೊಂದಿದ್ರೆ, ಛಲ ಹೊಂದಿದ್ರೆ, ಆ ಗುರಿಯನ್ನ ನಾವು ಬೆನ್ನತ್ತುವಂತಹ ಕೆಲಸವನ್ನ ನಾವು ಮಾಡಿದ್ರೆ ನಾವು ಎಂತಹ ಕಷ್ಟದ ಸಂದರ್ಭದಲ್ಲೂ ಸಹ ನಾವು ಹೊರಗೆ ಬರಬಹುದು ಅನ್ನುವಂಥದ್ದನ್ನ ಈ ಚಿತ್ರದ ಮುಖಾಂತರ ಎಲ್ಲರೂ ಸಹ ಅದ್ಭುತವಾಗಿ ನಟನೆ ಮಾಡಿರ್ತಕ್ಕಂಥದ್ದು ನೋಡಿದ್ದೀನಿ, ಕೇಳಿದ್ದೀನಿ. ಸಾಯಿ ಪ್ರಕಾಶ್ ಅವರು ನಿರ್ದೇಶನ ಮಾಡಿರ್ತಕ್ಕಂಥ ಸಿನಿಮಾಗಳು ಯಾವುದೂ ಸಹ ಫೇಲ್ಯೂರ್ ಆಗಲಿಲ್ಲ. ಏಕೆ ಅಂತಂದ್ರೆ ಹಲವಾರು ಕಷ್ಟದ ಸನ್ನಿವೇಶಗಳಲ್ಲಿ ಅವ್ರಿಗೆ ಎಷ್ಟೇ ಕಷ್ಟ ಬಂದರೂ ಸಹ ಎದೆಗುಂದದೆ ನಿರ್ಮಾಪಕರಿಗೆ ಮತ್ತೆ ಕಲಾವಿದರಿಗೆ ಒಳ್ಳೆಯ ಹೆಸರು ಮತ್ತೆ ಕೀರ್ತಿಯನ್ನ ತಂದುಕೊಟ್ಟಿರ್ತಕ್ಕಂಥ ಕೀರ್ತಿ ನಮ್ಮ ಗುರುಗಳಾದಂಥ ಸನ್ಮಾನ್ಯ ಸಾಯಿ ಪ್ರಕಾಶ್ ಸರ್ ಅವ್ರಿಗೆ ಸೇರ್ತದೆ. ನನ್ನ ಅವರ ಒಡನಾಟ 22 ವರ್ಷದ ಸ್ನೇಹ. ಅವರ ಜೊತೆ ನಾನು ಹಿಂದೆ ಹೇಗಿದ್ದೇನೋ ಇವತ್ತು ಹಾಗೆ ಇದ್ದೇನೆ, ಮುಂದೇನೋ ಹಾಗೆ ಇರ್ತೇನೆ. ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, 3 ವರ್ಷಗಳಿಂದ ನಮ್ದೊಂದು ಸಿನಿಮಾ ಮಾಡಬೇಕು ಅಂತ ನಾನು ಸಾಯಿ ಪ್ರಕಾಶ್ ಅವರು ಬಹಳಷ್ಟು ಸಾರಿ ಮಾತನಾಡಿ ಇದು ಮಾಡಿದ್ವಿ. ಈಗ ಅದಕ್ಕೊಂದು ಕಾಲ ಕೂಡಿ ಬಂದಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸಾಯಿ ಪ್ರಕಾಶ್ ಸರ್ ಅವ್ರ ಜೊತೆ ನಾನಿವತ್ತೇನು ಎಷ್ಟೇ ನನ್ನ ಕೆಲಸ ಕಾರ್ಯದ ಒತ್ತಡಗಳು ಎಷ್ಟೇ ಇದ್ರೂ ಸಹ, ನಾನಾಗ್ಲಿ ನಮ್ಮ ಗಣೇಶ್ ರಾವ್ ಅವರಾಗ್ಲಿ ಎಲ್ಲರೂ ಸಹ ನಾವು ಪಕ್ಷದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ, ಸಂಘದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಒತ್ತಡ ಎಷ್ಟೇ ಇದ್ರೂ ಸಹ ಸಾಯಿ ಪ್ರಕಾಶ್ ಸರ್ ಅವರಿಗೆ ಕಷ್ಟದ ದಿನಗಳಲ್ಲಿ ಬೆನ್ನೆಲುಬಾಗಿ ನಿಂತು ಅವರ ಮನೆ ಮಗನಾಗಿ ನಾನು ಅವ್ರ ಜೊತೆ ನಿಂತಿದ್ದೇನೆ. ಮುಂದೆಯೂ ಸಹ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ, ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ನಡುಮಧ್ಯದಲ್ಲಿ ಕತ್ತಲೆಯಾಗದೆ ಬೆಳಕಿನ ಜೀವನವನ್ನು ನಡೆಸಬೇಕು, ಮತ್ತೊಬ್ಬರಿಗೆ ಬೆಳಕಾಗಬೇಕು ಅನ್ನುವಂಥದ್ದು ನನ್ನ ಒಂದು ಆಶಾಭಾವನೆ. ನಾನು ಯಾವತ್ತೂ ಸಹ ನಾವು ಬರ್ಬೇಕಾದ್ರೆ ಏನನ್ನು ಹೊತ್ಕೊಂಡು ಬಂದಿಲ್ಲ, ಏನನ್ನು ತೆಗೆದು ಹೋಗೋದಿಲ್ಲ. ನಾವು ಕಷ್ಟದಲ್ಲಿದ್ದಂಥ ದಿನಗಳನ್ನು ಸಹ ಸಾಯಿ ಪ್ರಕಾಶ್ ಸರ್ ನೋಡಿದ್ದಾರೆ. ಇವತ್ತು ಉತ್ತಮ ಸ್ಥಿತಿಯಲ್ಲಿರುವಂಥ ದಿನವನ್ನು ಅವರು ನೋಡಿದ್ದಾರೆ, ನೋಡ್ತಾ ಇದ್ದಾರೆ. ಬಟ್ ಆದರೆ ನಮ್ಮಲ್ಲಿ ಬಂದಂಥ ಅಧಿಕಾರ, ಅಂತಸ್ತು ಏನೇ ಬದಲಾವಣೆ ಆಗ್ಬೋದು, ನಮ್ಮಲ್ಲಿರ್ತಕ್ಕಂಥ ಮಾನವೀಯತೆ, ಸಹೋದರತ್ವ ಮತ್ತೆ ಸಹಕಾರದ ಬಾಂಧವ್ಯ ಯಾವತ್ತೂ ಬದಲಾಗಬಾರ್ದು ಅಂತ ಹೇಳ್ತಾ, ಈ ಸಿನಿಮಾ ಮುಖಾಂತರ, ಈ ಸಿನಿಮಾದಲ್ಲಿ ಇಷ್ಟು
ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಸಕ್ಸಸ್ ಅನ್ನ ಕಾಣಬೇಕು. ಇವತ್ತು 105 ಸಿನಿಮಾ ಮಾಡುವಂಥದ್ದು ಅಂತಂದ್ರೆ ತಮಾಷೆಯ ಮಾತಲ್ಲ. ಬಹಳ ಅದ್ಭುತವಾಗಿ ಈ ಸಿನಿಮಾ ಬಂದಿದೆ. ಎಲ್ಲ ಸಿನಿಮಾವನ್ನು ಸಹ ಕರ್ನಾಟಕದ ಪ್ರೇಕ್ಷಕರು, ಅದರಲ್ಲೂ ದಕ್ಷಿಣ ಭಾರತದ ಪ್ರೇಕ್ಷಕರು ಅವರ ಎಲ್ಲ ಸಿನಿಮಾವನ್ನು ಸಕ್ಸಸ್ ಮಾಡಿಕೊಟ್ಟಿದ್ದಾರೆ. ಈ ಸಿನಿಮಾ ಒಂದು ಸಕ್ಸಸ್ ಆಗಲಿ. ಸಕ್ಸಸ್ ಆಗಿ ಅವ್ರು ಎಷ್ಟೇ ಕಷ್ಟ ಇದ್ರೂ ಸಹ ಅವರ ಮುಖದಲ್ಲಿ ನಗುಮುಖ ಅನ್ನುವಂಥದ್ದು ಯಾವತ್ತೂ ಎದ್ದು ಕಾಣಿಸುತ್ತೆ. ಯಾವತ್ತು ನಾನು ಕಷ್ಟದಲ್ಲಿ ಇದ್ದೀನಿ ಅನ್ನುವಂಥದ್ದನ್ನ ಅವ್ರು ತೋರಿಸ್ಕೊಂಡಿಲ್ಲ. ಅವ್ರೇನು ಕಷ್ಟಪಟ್ಟಿದ್ದಾರೆ, ಏನು ಕಷ್ಟಪಡ್ತಾ ಇದ್ದಾರೆ, ಅವರ ಆರ್ಥಿಕ ಪರಿಸ್ಥಿತಿ ಏನು, ಹೇಗೆ ಅನ್ನುವಂಥದ್ದನ್ನು ನಾನು ಅವರ ಒಂದು ಮಗನ ಸ್ಥಾನದಲ್ಲಿ ನಿಂತು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಬಹಳ ಕಷ್ಟದ ದಿನಗಳಲ್ಲಿ ಅವರು ಬಹಳ ಕಷ್ಟವನ್ನು ಪಟ್ಟಿದ್ದಾರೆ. ಯಾವತ್ತೂ ಸಹ ಭಗವಂತ ಅವರನ್ನು ಕೈ ಬಿಟ್ಟಿಲ್ಲ, ನಾವು ಕೈ ಬಿಡೋದಿಲ್ಲ, ಕೈ ಬಿಟ್ಟಿಲ್ಲ ನಾನು ಸಹ. ಮುಂದೇನೋ ಅವ್ರ ಜೊತೆ ಇದ್ದು ಈ ಸಿನಿಮಾವು ಸಕ್ಸಸ್ ಆಗಲಿ. ಈ ಸಿನಿಮಾಗೆ ಏನು ಬೇಕು ನನ್ನಿಂದ ಅವ್ರು ಏನು ಸಹಕಾರ ಕೇಳ್ತಾರೆ, ನಾನೊಂದು ಸೇವೆ ಅಂತ ಮಾಡಲಿಕ್ಕೆ ನಾನು ಸಿದ್ಧ ಇದ್ದೇನೆ. ಮುಂದಿನ ದಿನಗಳಲ್ಲಿ ನಾನೊಂದು ಉತ್ತಮವಾದಂಥ ಚಿತ್ರವನ್ನು ಮಾಡಿ ನಿಮ್ಮೆಲ್ಲ ಮಾಧ್ಯಮದ ಮುಖಾಂತರ, ನಿಮ್ಮೆಲ್ಲ ಸಹಕಾರದಿಂದ ಆ ಸಿನಿಮಾವು ಸಹ ಚೆನ್ನಾಗಾಗಲಿ ಅಂತ ನಿಮ್ಮ ಹಾರೈಕೆ ಮತ್ತು ಆಶೀರ್ವಾದ ಎಲ್ಲವೂ ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ನಿಮ್ಮ ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ನಮ್ಮ ನೆಚ್ಚಿನ ಗುರುಗಳಾದ ಸಾಯಿ ಪ್ರಕಾಶ್ ಅವರ ವಂದಿಸ್ತಾ, ಹಾಗೂ ವೇದಿಕೆ ಎಲ್ಲ ಕಲಾವಿದರು, ತಂತ್ರಜ್ಞರು ಹಾಗೂ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಈ ಸಿನಿಮಾದಲ್ಲಿ ನಂದೊಬ್ಬ ವಿಲನ್ ಪಾತ್ರ. ಆ ಹೀರೋಯಿನ್ ತಂದೆ, ಆಬ್ವಿಯಸ್ಲಿ ಹೀರೋಯಿನ್ ತಂದೆ ಸಾಹುಕಾರ ಆಗಿದ್ದಾಗ ಹೀರೋ ಬಡವಾಗಿರೋದು ಎಲ್ರು ನಾರ್ಮಲ್ ಕಥೆನೆ. ಆದ್ರೂ ಕೂಡ ಅದ್ರಲ್ಲಿ ಏನ್ ಟ್ವಿಸ್ಟ್ ಇದೆ ಅನ್ನೋದನ್ನ, ಅವರಿಬ್ಬರಿಗೆ ಮದುವೆ ಆಗುತ್ತಾ ಇಲ್ವಾ, ಅಥವಾ ಏನ್ ತೊಂದರೆ ಆಗುತ್ತೆ ಅವ್ರಿಗೆ, ಅದೆಲ್ಲವನ್ನ ಸಿನಿಮಾದಲ್ಲಿ ನೋಡಿ ಅದ್ರ ಬಗ್ಗೆ ತಾವು ರಿವ್ಯೂ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ತೊಂದರೆ ಮಾಡೋ ತಂದೆ, ಹುಡುಗಿಯ ತಂದೆ. ಹೌದೌದು. ಹಾಗೆ ಈ ಸಿನಿಮಾ ನಿಮಗೆಲ್ಲ ಗೊತ್ತಿರೋ ಹಾಗೆ ಕೋವಿಡ್ ಸಮಯದಲ್ಲಿ ಪ್ರಾರಂಭ ಆಗಿ ಕೋವಿಡ್ ಸಮಯದಲ್ಲೇ ಮುಕ್ತಾಯ ಆಗಿ ನಿಂತಿತ್ತು. ನಿಮಗೆಲ್ಲ ಗೊತ್ತಿರೋ ಹಾಗೆ ಕೋವಿಡ್ ಸಮಯದಲ್ಲಿ ಹಲವಾರು ನೃತ್ಯದೃಶ್ಯರು ಪ್ರಾಣವನ್ನ ಕಳ್ಕೊಂಡ್ರು. ಕೆಲವು ಬಂಡ್ರು ಅದರಿಂದಾನೇ ದುಡ್ಡು ಮಾಡ್ಕೊಂಡ್ರು, ಕೋವಿಡ್ ಇಂದಾನೆ. ಸೊ ಇದೆಲ್ಲವನ್ನ ಕ್ರೋಢೀಕರಿಸಿದಾಗ ಏನಾಗುತ್ತೆ ಅಂದ್ರೆ, ಈ ಸಿನಿಮಾ ನ್ಯಾಯವಾಗಿದ್ರೆ ಎಷ್ಟು ತೊಂದರೆ ಆಗುತ್ತೆ, ಅನ್ಯಾಯವಾಗಿದ್ರೆ ಯಾವ ತರ ದುಡ್ಡು ಸಂಪಾದನೆ ಮಾಡೋದಕ್ಕೂ ಒಂದು ದಾರಿಯನ್ನ ತೋರಿಸ್ಕೊಟ್ಟಿದೆ. ಜೊತೆಗೆ ಸಾಯಿ ಪ್ರಕಾಶ್ ಅವರು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸುಮಾರು ಮೂರ್ ಶೆಡ್ಯೂಲ್ ಅಲ್ಲಿ ಒಂದ್ ದಿನಕ್ಕೆ ಮೂರ್ ಸಿನಿಮಾಗಳನ್ನ ನಿರ್ದೇಶನ ಮಾಡ್ತಾ ಇದ್ದಂತ ಖ್ಯಾತ ನಿರ್ದೇಶಕರು. ಇವರು ಒಂದು ಸಿನಿಮಾ ಅನೌನ್ಸ್ ಮಾಡಿದ್ರೆ ಒಂದು 150-200 ಜನ ಕಲಾವಿದರು ಫೋನ್ ಮಾಡಿ ಕೇಳ್ತಾರೆ ಅವ್ರಿಗೆ, ನಮ್ಗೊಂದು ಚಾನ್ಸ್ ಕೊಡಿ, ನಾವು ಮಾಡಬೇಕು. ತಂತ್ರಜ್ಞರು ಕೇಳಬಹುದು ಅಥವಾ ಬೇರೆ ಯಾರು ಕೇಳಬಹುದು. ಅದು ಇವತ್ತು ನಮ್ಮ ತಂಡದಲ್ಲಿ ಎಷ್ಟು ಜನ ಕಲಾವಿದರು ಇದ್ದಾರೆ ಅವರೆಲ್ಲರಿಗೂ ಮೆಸೇಜ್ ಕೊಡ್ತಾರೆ, ಈ ತರ ಸಿನಿಮಾ ಪ್ರೆಸ್ ಮೀಟ್ ಇದೆ, ಪ್ರಚಾರಕ್ಕೆ ಬರಬೇಕು ಅಂತ. ಯಾಕೋ ಯಾರು ಕಲಾವಿದರು ಅಷ್ಟೊಂದು ಸ್ವಯಂ ಪ್ರೇರಣೆಯಿಂದ ಬರ್ತಾ ಇಲ್ಲ. ಇದೇನಪ್ಪಾ ಅಂದ್ರೆ, ಸಿನಿಮಾ ಮಾಡುವಾಗ ಚಾನ್ಸ್ ಕೇಳ್ಕೊಂಡ್ ಬರೋ ಒಂದು ಇಂಟ್ರೆಸ್ಟ್, ಸಿನಿಮಾ ಮುಗಿದ ಮೇಲೆ ಅದನ್ನ ಪ್ರಮೋಷನ್ ಮಾಡ್ಬೇಕನ್ನೋ ಇಂಟ್ರೆಸ್ಟ್ ಕೆಲವು ಕಲಾವಿದರಿಗಿಲ್ಲ. ದಯವಿಟ್ಟು ಆ ಕಲಾವಿದರು ಯಾರಿಗೂ ಹೆಸರು ಹೇಳ್ತಾ ಇಲ್ಲ ನಾನು, ಯಾರೇ ಆಗ್ಲಿ ಈ ಸಿನಿಮಾದಲ್ಲಿ ಮಾಡಿರೋ ಕಲಾವಿದರು ಇದಕ್ಕೆ ತಕ್ಕ ಹಾಗೆ ಪೂರಕವಾಗಿ ಈ ಸಿನಿಮಾಗೆ ಬಂದು ಪ್ರಮೋಷನ್ ಮಾಡಿದ್ರೆ, ಒಂದು ಸಿನಿಮಾ ಸಾಯಿ ಪ್ರಕಾಶ್ ಅವ್ರ ಸಿನಿಮಾ ಗೆದ್ರೆ 10 ಸಿನಿಮಾ ಮಾಡುವಷ್ಟು ಕೆಪಾಸಿಟಿ ಅವ್ರಿಗಿದೆ. ಅವ್ರು ಬರೀ ಸಿನಿಮಾ ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ. ಅವ್ರು ಮಾಡಿರ್ತಕ್ಕಂಥ 105 ಸಿನಿಮಾಗಳಲ್ಲಿ 95% ಸಕ್ಸಸ್ ರೇಟ್ ಸಿನಿಮಾಗಳು ಕೊಟ್ಟಿದ್ದಾರೆ. ಅವ್ರು ಬೇರೆ ಯಾವ್ದಾದ್ರು ಬಿಸ್ನೆಸ್ ವ್ಯವಹಾರ ಮಾಡಿದ್ರೆ ಇವತ್ತು ಸುಮಾರು ಕಾಂಪ್ಲೆಕ್ಸ್ ಗಳನ್ನ ಕಟ್ಕೊಂಡು ಆರಾಮಾಗಿ ತಿಂಗಳಿಗೆ ಲಕ್ಷಾಂತರ ಬಾಡಿಗೆ ತಗೊಂಡು ಜೀವನ ಮಾಡ್ಕೊಂಡು ಇರ್ಬೋದಾಗಿತ್ತು ಅವರು. ಆದ್ರೆ ಸಿನಿಮಾ ಬಿಟ್ಟು ಬೇರೆ ಏನು ಮಾಡಿಲ್ಲ ಅವರು. ಅಂತ ಮನುಷ್ಯ ಇವತ್ತು ಒಂದು ಸಿನಿಮಾ ಮಾಡಿ ರಿಲೀಸ್ಗೋಸ್ಕರ ಎಷ್ಟು ಕಷ್ಟ ಪಡ್ತಾ ಇದಾರೆ ಈ ವಯಸ್ಸಲ್ಲಿ ಅಂದ್ರೆ, ಅದು ಜೊತೆಲಿ ಮಾತ್ರ ಗೊತ್ತಾಗುತ್ತೆ, ಬೇರೆ ಯಾರು ಅಷ್ಟೊಂದು ಗೊತ್ತಾಗಲ್ಲ ಅದು. ಅಂತ ಒಬ್ಬ ಹಿರಿಯ ಜೀವನಿಗೆ ನಾವೆಲ್ಲರೂ ಸಪೋರ್ಟ್ ಮಾಡಬೇಕು. ನಮ್ಮ ತಂಡದ ಕಲಾವಿದರೆಲ್ಲರೂ ಕೈ ಜೋಡಿಸಿ ಕೇಳ್ಕೊಳ್ತಾ ಇದ್ದೀನಿ, ಇಂಥ ಸಿನಿಮಾ ಪಾಪ ಅವರು ಒಂದು ಮೆಸೇಜ್ ಹಾಕಿದಾಗ ದಯವಿಟ್ಟು ಸ್ವಯಂ ಪ್ರೇರಣೆಯಿಂದ, ಸ್ವಇಚ್ಛೆಯಿಂದ ಬಂದು ಈ ಸಿನಿಮಾಗೆ ಸಪೋರ್ಟ್ ಮಾಡಿ, ಈ ಸಿನಿಮಾನ ಪ್ರಚಾರ ಮಾಡಿ, ಈ ಸಿನಿಮಾನ ಗೆಲ್ಸಿ ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತೀನಿ. ಸಾಯಿ ಪ್ರಕಾಶ್ ಅವರು ಈ ಸಿನಿಮಾ ಬರೀ ಒಂದು ಆತ್ಮಹತ್ಯೆನ ತಡೆಗಟ್ಟೋ ನಿಟ್ಟಿನಲ್ಲಿ ಮಾಡಿರ್ತಕ್ಕಂಥ ಸಿನಿಮಾ. ಬಹುಶಃ ಅವರು ನಿಜ ಜೀವನದಲ್ಲೂ ಕೂಡ
ಈ ವಯಸ್ಸಿಗೆ ಸುಮಾರು 125 ಬಾರಿ ರಕ್ತವನ್ನ ದಾನ ಮಾಡಿ ಕರ್ನಾಟಕ ಸರ್ಕಾರದ ಪ್ರಶಸ್ತಿ ಕೂಡ ಅವರು ಪಡೆದಿದ್ದಾರೆ. 125 ಸರಿ ದಾನ ಮಾಡಿದ ರಕ್ತನ, ಅಂದ್ರೆ ವರ್ಷಕ್ಕೆ ಇವಾಗ 75 ವರ್ಷ ಅವ್ರಿಗೆ, 60 ವರ್ಷಕ್ಕೆ ಮಾತ್ರ ಸ್ಟಾಪ್ ಮಾಡ್ತಾರೆ. ಸೊ ವರ್ಷಕ್ಕೆ 2 ಸಾರಿ ಅವರು ರಕ್ತದಾನ ಮಾಡಿ ಇವತ್ತು ಆ ದಾಖಲೆಯನ್ನ ಮುರಿದಿದ್ದಾರೆ. ಕರ್ನಾಟಕದಲ್ಲಿ ಬಹುಶಃ ಅವ್ರು ಒಬ್ಬರೇ ಅಂತ ಕಾಣಿಸ್ತದೆ ಅಷ್ಟೊಂದು ದಾನ ಮಾಡಿರ್ತಕ್ಕಂಥವ್ರು. ಅವರು ಪೀಕ್ ಟೈಮಲ್ಲಿ ಇದ್ದಾಗಲೂ ಕೂಡ ಸುಮಾರು 16 ಸಿನಿಮಾ ಮಾಡೋ ಸಮಯದಲ್ಲೂ ಕೂಡ ಅವರ ಬರ್ತ್ಡೇಗೆ ಒಂದು ಹೆಲ್ತ್ ಕ್ಯಾಂಪ್ ನ ಮಾಡ್ತಾ ಇದ್ರು, ರಕ್ತದಾನ ಶಿಬಿರವನ್ನ ಮಾಡ್ತಾ ಇದ್ರು. ಅಂದ್ರೆ ಅವರು ಆ ಪೀಕಲ್ಲಿ ಇದ್ದಾಗ ಅವಶ್ಯಕತೆ ಇರ್ಲಿಲ್ಲ ಅವ್ರಿಗೆ, ಆದ್ರೂ ಕೂಡ ಸಾಮಾಜಿಕ ಕಳಕಳಿ ಇಟ್ಟು ಅವರು ಈ ಒಂದು ರಕ್ತದಾನವನ್ನ ಮಾಡಿ ಸಮಾಜಕ್ಕೆ ಒಂದು ಮಾದರಿಯಾಗಿದ್ರು. ಹಾಗೆ ರಾಜು ಅವರು ಮತ್ತೆ ನಮ್ಮ ಸಂಬಂಧ ಸುಮಾರು ಒಂದು 25 ವರ್ಷದ ಗೆಳೆತನ ಇದೆ. ನನ್ನ ಸಿನಿಮಾ ಮಾಡಿದಾಗ ಕೂಡ ಸಿನಿಮಾಗೆ ಬಂದು ಸಪೋರ್ಟ್ ಮಾಡಿದ್ರು, ತುಂಬ ಹೃದಯದಿಂದ ನಮ್ಮ ಸಿನಿಮಾಗೆ ಹಾರೈಸಿದ್ರು. ಈ ಸಿನಿಮಾಗೂ ಕೂಡ ಅದೇ ತರ ತಾವು ಕೈ ಹಿಡಿತೀರ ಅಂತ ನಾನು ಭಾವಿಸ್ತೇನೆ. ಮತ್ತೆ ಈ ಚಿತ್ರಕ್ಕೆ ಶುಭವಾಗ್ಲಿ, ಆದಷ್ಟು ಬೇಗ ಚಿತ್ರ ರಿಲೀಸ್ ಆಗಿ ಚಿತ್ರತಂಡಕ್ಕೆ ಮತ್ತೆ ನಿರ್ಮಾಪಕರಿಗೆ ಎಲ್ರಿಗೂ ಒಂದು ಒಳ್ಳೆ ಹೆಸರು ಬರಲಿ ಅಂತ ಹಾರೈಸ್ತಾ, ಗುರುಗಳೇ ಒಳ್ಳೇದಾಗ್ಲಿ, ಧನ್ಯವಾದಗಳು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.